Uh, Good evening, everyone. Today we start our second model, that is software life cycle model. So in the first chapter we discussed what is software engineering, objectives, characteristics, and etc. So in this model we mainly concentrate on which are all the models that is used to develop the software ಅಂತ ಹೇಳ್ಬೋದು ನಾವು. ಸೊ ಅದರೊಳಗೆ ಯಾವ್ಯಾವ್ದು ಬರುತ್ತಪ್ಪ ಅಂತಂದರೆ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಬರ್ಬೋದು, ಅಥವಾ ವಾಟರ್ಫಾಲ್ ಮಾಡೆಲ್ ಇರ್ಬೋದು, ಅಥವಾ ಪ್ರೋಟೋಟೈಪ್ ಮಾಡೆಲ್. ಈ ಥರ ಮಲ್ಟಿಪಲ್ ಮಾಡೆಲ್ಸ್ನ ಒಂದನ್ನು ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡೋದಕ್ಕೆ ಒಂದು ಮಾಡೆಲ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಲೈಫ್ ಸೈಕಲ್ ಆಫ್ ಸಾಫ್ಟ್ವೇರ್ ಅಂತ ಅಂದರೆ ಬಿಗಿನಿಂಗ್ ಟು ಎಂಡಿಂಗ್ ಒಂದು ಸಾಫ್ಟ್ವೇರ್ನ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವೆಲ್ಲ ಲೈಫ್ ಸೈಕಲ್ಸ್ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ಸಾಫ್ಟ್ವೇರ್ ಲೈಫ್ ಸೈಕಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಏನಪ್ಪ ಅಂತಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ದು ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದರೆ, ವಿ ಹ್ಯಾವ್ ಆಲ್ರೆಡಿ ನೋ ದಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇನ್ ಆಬ್ಜೆಕ್ಟ್ ಏನಂತಂದರೆ ಗುಡ್ ಸಾಫ್ಟ್ವೇರ್ನ ವಿತಿನ್ ಅ ಟೈಮ್ ಪೀರಿಯಡ್ ಒಳಗೆ ಮತ್ತು ಲೆಸ್ ಅಮೌಂಟ್ ಒಳಗೆ ಕಸ್ಟಮರ್ಗೆ ಅವ್ರ ಮಾರ್ಕೆಟ್ಗೆ ಡೆಲಿವರಿ ಮಾಡೋದೇ ಮೇನ್ ಆಬ್ಜೆಕ್ಟ್ ಆಫ್ ಸಾಫ್ಟ್ವೇರ್ ಅಂತ ಕರೀತಾರೆ. ಸೊ ಈ ಥರ ನಾವು ಸಾಫ್ಟ್ವೇರ್ನ ಮಾಡಬೇಕಾದ್ರೆ ವಿ ಯೂಸ್ ಎ ಮಲ್ಟಿಪಲ್ ಮಾಡೆಲ್ಸ್ ಅಲ್ವಾ. ಇವಾಗ ಏನೋ ಒಂದು ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಯೂಸ್ ಎ ಒನ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಮಾಡೆಲ್. ಸೊ ಅದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್. ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್. ಸೊ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್. ಸೊ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಅಂತ ಅಂದರೆ ಏನು ಅಂದರೆ, ಸಮ್ಟೈಮ್ಸ್ ನಾವು ಒಂದು ಮಾಡೆಲ್ನ ರೆಡಿ ಮಾಡ್ತಿರ್ತೀವಿ. ಸೊ ರ್ಯಾಪಿಡಾಗಿ ಒಂದು ಯಾವುದಾದ್ರೂ ಅಪ್ಲಿಕೇಶನ್ನ ಡೆವಲಪ್ ಮಾಡಿ ವಿತಿನ್ ಎ ಟೈಮ್ ಒಳಗೆ ಡೆಲಿವರಿ ಆಗಬೇಕು ಅಂತಂದರೆ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ನ ಯೂಸ್ ಮಾಡ್ತಾರೆ. ಸೊ ನೇಮಲ್ಲಿ ಇದೆ ಬಿಲ್ಡ್ ಆ್ಯಂಡ್ ಫಿಕ್ಸ್. ಸೊ ಬಿಲ್ಡ್ ಅಂತ ಅಂದರೆ ಏನು ಅಂದರೆ, ಬೇಸಿಕ್ಕಾಗಿ ನಾವು ಒಂದು ಪ್ರೋಗ್ರಾಮ್ ಬರಿತೀವಿ. ಸೊ ಆ ಪ್ರೋಗ್ರಾಮ್ ಎಲ್ಲಾದರೂ ಎಕ್ಸಿಕ್ಯೂಟ್ ಆಗಲಿಲ್ಲ ಅಥವಾ ಎರರ್ ಬಂತಂದರೆ ಫಿಕ್ಸ್, ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ. ಸೊ ಬಿಲ್ಡ್ ಆ್ಯಂಡ್ ಫಿಕ್ಸ್ ಏನಿರುತ್ತೆ ಅಂದರೆ 2 ಮಾರ್ಕ್ಸ್ ಇಟ್ಟಿರ್ತಾರೆ. ಎಕ್ಸ್ಪ್ಲೈನ್ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಅಂತ. Build and fix model. The objective of build and fix model is we have to develop a rapid application. If it has any errors, then it goes to the fixing phase. So fixing phase ಅಲ್ಲಿ ಏನಾಗುತ್ತೆ, ಫಿಕ್ಸ್ ಮಾಡ್ತಾರೆ. ಒಂದ್ಸಲ ಏನು ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾರೆ. ಆ ಬಿಲ್ಡ್ ಮಾಡಿದ ತಕ್ಷಣ ಅದನ್ನ ಯೂಸರಿಗೆ ಅಥವಾ ಕಸ್ಟಮರ್ಗೆ ಕೊಡ್ತಾರೆ. ಸೊ ಆ ಕಸ್ಟಮರ್ ಇಫ್ ಯು ಫೈಂಡ್ ಎನಿ ಎರರ್ ಆರ್ ಬಗ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಂತೆ, ದೆನ್ ಇಟ್ ಗೋ ಟು ದ ಬಿಲ್ಡ್. ಎಗೇನ್ ಒಂದು ಬಿಲ್ಡ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಫಿಕ್ಸಿಗೆ ಹೋಗುತ್ತೆ. ಸೊ ಹೇಗೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ ಆಗಲಿ ಸ್ಪೆಸಿಫಿಕೇಷನ್ ಆಗಲಿ ಏನನ್ನೂ ಬರೆಯಲ್ಲ. ಸೊ ಇಟ್ ಈಸ್ ಲೈಕ್ ಎ ಜಸ್ಟ್ ರಫ್ ಮಾಡೆಲ್. ಸೊ ಈ ಥರ ರಫ್ ಮಾಡೆಲ್ನ ನಾವು ಏನಂತ ಕರಿತೀವಿ ಅಂತಂದರೆ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಯೂಸರ್ ಮ್ಯಾನ್ಯಲ್ಸ್ ಬೇಕಾಗಿರಲ್ಲ, ಡಾಕ್ಯುಮೆಂಟೇಷನ್ ಏನು ಅಂತ ಬೇಕಾಗಿರಲ್ಲ, ಅರ್ಲಿಯರ್ ರಿಕ್ವೈರ್ಮೆಂಟ್ಸ್ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ. ಸೊ ಆ ಥರದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾವುದನ್ನ ಯೂಸ್ ಮಾಡ್ತಾರೆ ಅಂತಂದರೆ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಹೇಗೆ ಅಂತಂದರೆ, ನಮಗೆ ಕೋಡಿಂಗ್ ನೆಸೆಸಿಟಿ ಆಗಲಿ ಅಥವಾ ಏನೋ ಒಂದು ಅಪ್ಲಿಕೇಶನ್ನ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಅದನ್ನು ಕಸ್ಟಮರಿಗೆ ಕೊಟ್ಟಾಗ ಇನ್ ಮಿಡಲ್ ಏನಾದರೂ ಚೇಂಜಸ್ ಬೇಕು ಅಂತಂದರೆ ಫಿಕ್ಸಿಗೆ ಹೋಗುತ್ತೆ. ಸೊ ಫಿಕ್ಸ್ ಆದ ತಕ್ಷಣ ನೆಕ್ಸ್ಟ್ ಬಿಲ್ಡಿಗೆ ಹೋಗುತ್ತೆ. ಅರ್ಲಿಯರ್ ರಿಕ್ವೈರ್ಮೆಂಟ್ಸ್ ಏನೇ ಅದು ಬೇಕು ಅಂತ ಅಂದರೂ ಕೂಡ ಫಿಕ್ಸ್ ಫೇಸ್ಗೆ ಬಂದು ಹೋಗೋದ್ರಿಂದ ಏನಾಗ್ತಿರುತ್ತೆ ಅಂತಂದರೆ ಎರರ್ ಫ್ಲೋ ಕಡಿಮೆ ಆಗ್ತಿರುತ್ತೆ. ಆ್ಯಂಡ್ ವಾಟ್ ಈಸ್ ದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಅಂತ ಅಂದರೆ, ಅಡ್ವಾಂಟೇಜ್ ಏನಾಗ್ಬೋದು, ಬೇಗ ಇವಾಗ ರಿಕ್ವೈರ್ಮೆಂಟ್ಸ್ನ ಡಾಕ್ಯುಮೆಂಟೇಷನ್ನ ಏನೂ ಮಾಡಲ್ಲ. ಸೊ ಈಸಿ ಆಗಿರುತ್ತೆ. ಬಟ್ ಡಿಫಿಕಲ್ಟ್ ಏನು ಅಂತಂದರೆ ಲಾರ್ಜ್ ಪ್ರಾಜೆಕ್ಟ್ಸ್ ಒಳಗೆ ಇದನ್ನು ಯೂಸ್ ಮಾಡಲ್ಲ. ಯಾಕಂದರೆ ಈ ಟೈಮ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಯೂಸರ್ ಮ್ಯಾನ್ಯಲ್ಸ್ ಇರಲ್ಲ, ಡಾಕ್ಯುಮೆಂಟೇಷನ್ ಇರಲ್ಲ, ಏನಿರಲ್ಲ. ಇವಾಗ ನಾವು ಸುಮ್ಮನೆ ಬಿಲ್ಡ್ ಮಾಡ್ತಾನೆ ಇರ್ತೀವಿ, ಫಿಕ್ಸ್ ಕೊಡ್ತಾನೆ ಇರ್ತೀವಿ. ಓವರ್ ಎ ಪೀರಿಯಡ್ ಅದು ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಥರ ಸಾಫ್ಟ್ವೇರ್ ವರ್ಕ್ ಆಗ್ತಿದೆ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಡಿಸ್ಅಡ್ವಾಂಟೇಜ್ ಆಫ್ ಬಿಲ್ಡ್ ಆ್ಯಂಡ್ ಫಿಕ್ಸ್ ಅಂದರೆ ಇಟ್ ಟೇಕ್ ಎ ಲಾಂಗ್ ಟೈಮ್ ಆ್ಯಂಡ್ ವೇಸ್ಟೇಜ್ ಆಫ್ ಟೈಮ್ ಆಗುತ್ತೆ. ಜಾಸ್ತಿ ಇದರಲ್ಲಿ ವೇಸ್ಟೇಜ್ ಆಫ್ ಟೈಮ್ ಆಗೋದ್ರಿಂದ ಬಿಲ್ಡ್ ಆ್ಯಂಡ್ ಫಿಕ್ಸ್ ಮಾಡೆಲ್ ಇಸ್ ನಾಟ್ ಸೂಟೇಬಲ್. ವಾಟರ್ಫಾಲ್ ಮಾಡೆಲ್. ಸೆಕೆಂಡ್ ಒನ್ ಯಾವುದು ಅಂದರೆ ವಾಟರ್ಫಾಲ್ ಮಾಡೆಲ್. Waterfall model, it is a very important model to develop a software. Okay.
ಓಕೆನಾ. ಸಾಫ್ಟ್ವೇರ್ನ ಡೆವಲಪ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಮಾಡೆಲ್ ಯಾವುದಾಗುತ್ತೆ ಅಂತಂದರೆ ವಾಟರ್ಫಾಲ್ ಮಾಡೆಲ್. ಸೊ ವಾಟರ್ಫಾಲ್ ಮಾಡೆಲ್ ಅನ್ನೋದು ಯಾಕೆ ಬಂತು ಅಂತಂದರೆ, ಆ ವಾಟರ್ಫಾಲ್ ಮಾಡೆಲ್ನ ಪ್ರೊಸೀಜರ್ನ ನಾವು ಫಾಲೋ ಮಾಡಿಕೊಂಡು ಏನು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತೀವಿ, ಇಟ್ ಈಸ್ ಲೈಕ್ ಎ ಫ್ಲೋ ಆಫ್ ರಿವರ್. ಸೊ ಹಂಗಿರೋದ್ರಿಂದ ಅದನ್ನೇನು ಹೇಳ್ತಾರೆ ಅಂದರೆ ವಾಟರ್ಫಾಲ್ ಮಾಡೆಲ್ ಅಂತ ಕರೀತಾರೆ. ಸೊ ಇದರಲ್ಲಿ 4 ಫೇಸ್ಗಳು. ಒಂದನೇದಾದಂದರೆ ಸ್ಪೆಸಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್. ಸೆಕೆಂಡ್ ಫೇಸ್ ಯಾವ್ದು ಬರುತ್ತೆ? ಡಿಸೈನ್. ಥರ್ಡ್ ಫೇಸ್ ಯಾವ್ದು ಬರುತ್ತೆ? ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಟಿಗ್ರೇಷನ್. ನೆಕ್ಸ್ಟ್ ಫೇಸ್ ಯಾವ್ದು ಬರುತ್ತೆ? ಯೂನಿಟ್ ಟೆಸ್ಟಿಂಗ್, ಸಿಸ್ಟಮ್ ಟೆಸ್ಟಿಂಗ್. ಸೊ ಲಾಸ್ಟ್ ಒನ್ ಯಾವುದು? ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್. ಸೊ ದಿಸ್ ಈಸ್ ವಾಟರ್ಫಾಲ್ ಮಾಡೆಲ್. ಸೊ ವಾಟರ್ಫಾಲ್ ಮಾಡೆಲ್ ಒಳಗೆ 4 ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಸ್ಪೆಕ್ಸ್. ಯಾವುದಪ್ಪ ಅನ್ನೋದು ಯಾವುದಪ್ಪ ಅಂದರೆ ಸ್ಪೆಸಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್. ಸ್ಪೆಸಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್ ಈ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸ್ ಫೇಸಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡ್ತಿದ್ದೀವಿ ಅಂತಂದರೆ ವಾಟ್ ಆರ್ ಆಲ್ ದ ರಿಕ್ವೈರ್ಮೆಂಟ್ಸ್ ನೀಡೆಡ್. ಸೊ ಸ್ಪೆಸಿಫಿಕೇಷನ್ ಮತ್ತು ಡಾಕ್ಯುಮೆಂಟ್ ಏನೇನು ಬೇಕು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋದಕ್ಕೆ, ಇನಿಷಿಯಲ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಎಲ್ಲಿ ಹೇಳ್ತಾರೆ ಅಂತಂದರೆ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸಲ್ಲಿ ಹೇಳ್ತಾರೆ. ಸೊ ಸ್ಪೆಸಿಫಿಕೇಷನ್ ಅಂದರೆ ಏನು ಅಂದರೆ, ಇಟ್ ಈಸ್ ಎ ಫಸ್ಟ್ ಫೇಸ್ ಆಫ್ ವಾಟರ್ಫಾಲ್ ಮಾಡೆಲ್. ಸೊ ಇನ್ ದಿಸ್ ಫೇಸ್ ವಿ ಹ್ಯಾವ್ ಟು ಡಿಫೈನ್ ದ ನೆಸೆಸರಿ ರಿಕ್ವೈರ್ಮೆಂಟ್ ದಟ್ ಈಸ್ ನೀಡೆಡ್ ಫಾರ್ ದ ಓವರ್ ಆಲ್ ಪ್ರೊಸೆಸ್ ಆಫ್ ದ ಸಾಫ್ಟ್ವೇರ್. ಓವರ್ ಆಲ್ ಪ್ರೊಸೆಸ್ ಸಾಫ್ಟ್ವೇರ್ಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ಎಲ್ಲಿ ಹೇಳ್ತಾರೆ ಅಂತಂದರೆ ಸ್ಪೆಸಿಫಿಕೇಷನ್ ಅನಾಲಿಸಿಸಲ್ಲಿ ಹೇಳ್ತಾರೆ. ಸೊ ಸ್ಪೆಸಿಫಿಕೇಷನ್ ಅನಾಲಿಸಿಸಲ್ಲಿ ಏನು ಮಾಡ್ತಾರೆ ಅಂತಂದರೆ SRS ಡಾಕ್ಯುಮೆಂಟ್ನ ರೆಡಿ ಮಾಡ್ತಾರೆ. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. SRS ಅಂತ ಅಂದರೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೆಸೆಸರಿ ಡಾಕ್ಯುಮೆಂಟ್ ಯಾವ್ದಾವ್ದು ಬೇಕೋ ಸೊ ಅದನ್ನೆಲ್ಲ ಎಲ್ಲಿ ಮಾಡ್ತಾರೆ ಅಂತಂದರೆ ಅದನ್ನ SRS ಡಾಕ್ಯುಮೆಂಟ್ ಅಂತ ಮಾಡ್ತಾರೆ. ಸೊ SRS ಡಾಕ್ಯುಮೆಂಟ್ ಮಾಡಿದಾಗಿಂದ ಆ ನೆಸೆಸಿಟಿ ಡಾಕ್ಯುಮೆಂಟ್ಸ್ ಅಥವಾ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಅನ್ನೋದು ಇನಿಷಿಯಲ್ ಸ್ಟೇಜಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಸಾಫ್ಟ್ವೇರ್ ವಾಟರ್ಫಾಲ್ ಮಾಡೆಲಲ್ಲಿ ಸ್ಪೆಷಲಿ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸ್ ಸ್ಪೇಸಲ್ಲಿ ಹೆಂಗಾಗುತ್ತೆ ಅಂತಂದರೆ, ಆ ರಿಕ್ವೈರ್ಮೆಂಟ್ಸು ಏನು ಹೇಳುತ್ತೆ ಅಥವಾ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತಂದರೆ ವಾಟ್ ದ ಸಿಸ್ಟಮ್ ಈಸ್, what the system is, but not how ಅಂತ ಹೇಳಲ್ಲ, ವಾಟ್ ಅಂತ ಹೇಳುತ್ತೆ. ಸಿಸ್ಟಮ್ ಏನು ಅನ್ನೋದನ್ನ ಹೇಳುತ್ತೆ ಹೊರತು ಹೇಗೆ ಅನ್ನೋದನ್ನ ಹೇಳಲ್ಲ ಇಲ್ಲಿ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸ್ ಫೇಸಲ್ಲಿ. ಸೊ ಹಾಗಾಗೋದ್ರಿಂದ ಏನಾಗುತ್ತೆ ಅಂತಂದರೆ, ನೆಸೆಸಿಟಿ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅನ್ನೋದು ನಮಗೆ ಇನಿಷಿಯಲಿ ಗೊತ್ತಾಗುತ್ತೆ. ಸೊ ಸಾಫ್ಟ್ವೇರ್ ಡಾಕ್ಯುಮೆಂಟ್ಸ್ ಮತ್ತು ಯೂಸರ್ ಮ್ಯಾನ್ಯುವಲ್ಸು, ಕಸ್ಟಮರ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ಬಿಗಿನಿಂಗಲ್ಲೇ ಹೇಳ್ತೀವಿ ನಾವು. ಮತ್ತು ಸಿಸ್ಟಮ್ ಹೇಗೆ ಏನು ಮಾಡುತ್ತೆ ಅನ್ನೋದನ್ನ ಹೇಳ್ತೀವಿ ಹೊರತು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲಿ ಅಂತ ಅಂದರೆ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸಲ್ಲಿ. ಸೊ ಎರಡನೇ ಫೇಸ್ ಯಾವುದು ಅಂತಂದರೆ ಡಿಸೈನ್. ಸೊ ಡಿಸೈನ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಇಫ್ ಇನ್ ಕೇಸ್ SRS ಡಾಕ್ಯುಮೆಂಟ್ ಈಸ್ ಕಂಪ್ಲೀಟೆಡ್, SRS ಡಾಕ್ಯುಮೆಂಟೇಷನ್ ಏನಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ಸ್ಟ್ರಕ್ಚರ್ನ ನಾವು ಇಲ್ಲಿ ಡಿಸೈನಲ್ಲಿ ಮಾಡ್ತೀವಿ. ಇಲ್ಲಿ ವಾಟ್ ಆರ್ ಆಲ್ ದ ಸ್ಪೆಸಿಫಿಕೇಷನ್ ಏನು ಫಸ್ಟ್ ಫೇಸಲ್ಲಿ ಏನು ಮಾಡ್ತೀವಿ ಅಂದರೆ ರಿಕ್ವೈರ್ಮೆಂಟ್ಸ್ ಏನು, ಸೊ ಹೆಂಗೆ ಕಂಪ್ಯೂಟರ್ ಏನು ಆಗಬೇಕು ಅನ್ನೋದನ್ನು ಅಥವಾ ಸಿಸ್ಟಮ್ ಏನು ಆಗಬೇಕು ಅನ್ನೋದನ್ನು ಹೇಳಿರ್ತೀವಿ. ಡಿಸೈನ್ ಫೇಸಲ್ಲಿ SRS ಡಾಕ್ಯುಮೆಂಟ್ ಇನ್ ಕೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಫರ್ದರ್ ಪ್ರೊಸೀಜರ್ಗೆ ಮೂವ್ ಆಗ್ತೀವಿ. ಸೊ ಡಿಸೈನ್ ಅಂತ ಅಂದರೆ ಹೌ, ಅಲ್ಲಿ ವಾಟ್ ಅಂತ ಹೇಳಿದ್ವಿ. ಡಿಸೈನಲ್ಲಿ ಏನು ಹೇಳ್ತೀವಿ ಅಂದರೆ ಹೌ ಸಿಸ್ಟಮ್, ಹೇಗೆ ಸಿಸ್ಟಮ್ನ ಅಥವಾ ಹೇಗೆ ಸಾಫ್ಟ್ವೇರ್ನ ಸ್ಟ್ರಕ್ಚರ್ ಮಾಡ್ತಿದ್ದೀವಿ ಅನ್ನೋದನ್ನ ಹೇಳೋದಲ್ಲಿ ಅಂದರೆ ಡಿಸೈನ್ ಫೇಸಲ್ಲಿ ಹೇಳ್ತೀವಿ. ಸೊ ಡಿಸೈನ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ ಆ ಓವರ್ ಆಲ್ ಕಂಪ್ಲೀಟ್ ಡಿಸೈನ್ ಸ್ಟ್ರಕ್ಚರ್ ಏನಿರಬೇಕು ಅನ್ನೋದು ಡಿಸೈನಲ್ಲಿ. ಸೊ ಇಲ್ಲೇನು ಮಾಡುತ್ತೆ ಅಂದರೆ ಸಾಫ್ಟ್ವೇರ್ ಡಿಸೈನ್ ಸ್ಪೆಸಿಫಿಕೇಷನ್ನ
ನಾವು ಕಂಪ್ಲೀಟ್ ಮಾಡ್ತೀವಿ ಎಲ್ಲಿ ಡಿಸೈನ್ ಫೇಸಲ್ಲಿ. ಸೊ ಥರ್ಡ್ ಫೇಸ್ ಯಾವುದು ಅಂತಂದರೆ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೊ ಇಂಪ್ಲಿಮೆಂಟೇಷನ್ ಮತ್ತು ಇಂಟಿಗ್ರೇಷನ್ ಫೇಸ್. ಇಂಪ್ಲಿಮೆಂಟೇಷನ್ ಅಂತ ಅಂದರೆ ಏನು ಅಂದರೆ ಆ್ಯಕ್ಚುಯಲ್ ಬಿಗಿನಿಂಗ್ ಆಫ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇಂಪ್ಲಿಮೆಂಟೇಷನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಕೋಡಿಂಗ್ ಯೂಸ್ ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೋಡಿಂಗ್ ಆಗಿರ್ಬೋದು, ಅದನ್ನೆಲ್ಲ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಇಂಪ್ಲಿಮೆಂಟೇಷನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಕೋಡಿಂಗ್ ಟೆಕ್ನಿಕ್ ಆಗಿರ್ಬೋದು, ಹೌ ಕೋಡ್ ಸ್ಮೂತ್ಲಿ ಮೂವ್ಸ್, ಕೋಡ್ ಹೆಂಗೆ ಮೂವ್ ಆಗ್ತಿದೆ ಅನ್ನೋದನ್ನ ಇಂಪ್ಲಿಮೆಂಟೇಷನ್ ಫೇಸಲ್ಲಿ ಹೇಳ್ತೀವಿ. ಇಂಟಿಗ್ರೇಷನ್ ಟೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಟಿಗ್ರೇಷನ್ ಟೆಸ್ಟಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಹೇಳಬೇಕು ಅಂತಂದರೆ, ಒಂದು ಸಿಸ್ಟಮ್ನ ನಾವು ಮೂವ್ ಆಗಬೇಕು ಅಂತ ಅಂದರೆ ಒಂದು ಸಿಸ್ಟಮ್ ನಾವು ಮೂವ್ ಆಗಬೇಕು ಅಂತ ಅಂದರೆ ಟೆಸ್ಟಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್. ಸೊ ಅಲ್ಲಿ ಯಾವಾಗ ಏನಾಗ್ಬಿಡುತ್ತೆ ಅಂತಂದರೆ ಇಂಟಿಗ್ರೇಷನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಇಂಟಿಗ್ರೇಷನ್ ಲಾರ್ಜ್ ಇಂಟಿಗ್ರೇಷನ್ ಮಾಡಿರ್ತೀವಿ, ಒಂದು ಸಾಫ್ಟ್ವೇರಿಂದ ಇನ್ನೊಂದು ಸಾಫ್ಟ್ವೇರ್ಗೆ ಮಲ್ಟಿಪಲ್ ಇಂಟಿಗ್ರೇಷನ್ ನಾವು ಮಾಡ್ತಾ ಇರಬೇಕಾದ್ರೆ ಸಾಫ್ಟ್ವೇರ್ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೆಂಗೆ ಮಾಡ್ತಿರ್ತಾರೆ ಇಲ್ಲಿ ಅಂತಂದರೆ, ಒಂದು ಸಾಫ್ಟ್ವೇರ್ ಡೆವಲಪ್ ಆಗ್ತಿದ್ದಂಗೆ ಇಂಟಿಗ್ರೇಷನ್ ಟೆಸ್ಟಿಂಗ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಏನಾಗುತ್ತೆ ಸಾಫ್ಟ್ವೇರ್ ಫೇಲ್ಯೂರ್ ಕೇಸಸ್ ಏನಾಗುತ್ತೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇಂಟಿಗ್ರೇಷನ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಟಿಗ್ರೇಷನಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಯಲ್ ಕೋಡಿಂಗ್ ಏನೇನು ಬೇಕೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಆ ಇಂಪ್ಲಿಮೆಂಟ್ ಮಾಡಿರೋದನ್ನ ಇಂಟಿಗ್ರೇಷನ್ ಟೆಸ್ಟಿಂಗ್ ಮಾಡೋದ್ರಿಂದ ಎರರ್ನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ಲಾಸ್ಟ್ ಫೋರ್ತ್ ಒನ್ ಯಾವುದಂದರೆ ಸಿಸ್ಟಮ್ ಟೆಸ್ಟಿಂಗ್ ಆ್ಯಂಡ್ ಯೂನಿಟ್ ಟೆಸ್ಟಿಂಗ್. ಸಿಸ್ಟಮ್ ಟೆಸ್ಟಿಂಗ್ ಆ್ಯಂಡ್ ಯೂನಿಟ್ ಟೆಸ್ಟಿಂಗ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಟೆಸ್ಟಿಂಗ್ನ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ನಾವು ಮಾಡಿರೋವಂಥ ಸಾಫ್ಟ್ವೇರಲ್ಲಿ ಬಗ್ ಇದೆಯೋ ಅಥವಾ ಎರರ್ ಇದೆಯೋ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಯಾರು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಸಿಸ್ಟಮ್ ಟೆಸ್ಟಿಂಗ್ ಮತ್ತು ಯೂನಿಟ್ ಟೆಸ್ಟಿಂಗ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸಿಸ್ಟಮ್ ಟೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಒನ್ಸ್ ನಾವು ಸಾಫ್ಟ್ವೇರ್ನ ಡೆವಲಪ್ ಮಾಡಿದಂದರೆ ಓವರ್ ಆಲ್ ಸಿಸ್ಟಮ್ನ ನಾವು ಟೆಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಏನಂತಾರೆ ಅಂತಂದರೆ ಸಿಸ್ಟಮ್ ಟೆಸ್ಟಿಂಗ್ ಅಂತಾರೆ. ಯೂನಿಟ್ ಟೆಸ್ಟಿಂಗ್ ಅಂತಂದರೆ ಒಂದು ಮಾಡೆಲ್ನ ನಾವು ಒಂದು ಮಾಡೆಲಲ್ಲಿ ಇವಾಗ ಯೂನಿಟ್ ಅಂತ ತೊಗೊಂಡ್ರೆ ಮಾಡೆಲ್ ಇಸ್ ಎ ಬಿಗ್ ಸಾಫ್ಟ್ವೇರ್. ಸೊ ಓವರ್ ಆಲ್ ಟೆಸ್ಟಿಂಗ್ ನಾವು ಏನಂತ ಕರಿತೀವಿ ಅಂದರೆ ಸಿಸ್ಟಮ್ ಟೆಸ್ಟಿಂಗ್. ಈ ಮಾಡೆಲ್ ಒಳಗೆ ಸ್ಮಾಲ್ ಯೂನಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸಪ್ರೇಟ್ ಒಂದೊಂದು ಯೂನಿಟನ್ನು ನಾವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಯೂನಿಟ್ ಟೆಸ್ಟ್ ಮಾಡಿ ಅದಾದಮೇಲೆ ನಾವೇನು ಮಾಡ್ತೀವಿ ಸಿಸ್ಟಮ್ ಟೆಸ್ಟ್ ಮಾಡ್ತೀವಿ. ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಒಂದೊಂದನ್ನೇ ಅಂದರೆ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ಗೆ ವರ್ಕ್ ಆಗ್ತಿದೆ ಅಂತ ಸಿಂಗಲ್ ಯೂನಿಟ್ ಬೈ ಯೂನಿಟ್ ಟೆಸ್ಟಿಂಗ್ನ ನಾವು ಯೂನಿಟ್ ಬೈ ಯೂನಿಟ್ ಮಾಡೆಲ್ ಟೆಸ್ಟಿಂಗ್ನ ನಾವೇನಂತ ಕರಿತೀವಿ ಅಂತಂದರೆ ಯೂನಿಟ್ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಲಾಸ್ಟ್ ಯಾವುದು ಅಂದರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್. ಸೊ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಬೇಸಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಎಲ್ಲಿ ಅಂತಂದರೆ ಸಾಫ್ಟ್ವೇರ್ ಡಸಂಟ್ ವೇರ್ ಔಟ್ ಅಂತ. ಸೊ ಹೆಂಗೆ ಅಂತಂದರೆ ಸಾಫ್ಟ್ವೇರ್ ಡಸಂಟ್ ವೇರ್ ಔಟ್ ಮೀನ್ಸ್ ಏನಪ್ಪ ಅಂತಂದರೆ, ಇವಾಗ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡ್ತಿದ್ದೀವಿ ಅಂತಂದರೆ ಲಾಂಗರ್ ಪೀರಿಯಡ್ ತನಕ ಅದು ವ್ಯಾಲ್ಯೂಬಲ್ ಇರಬೇಕು, ನಮಗೆ ಎರರ್ ಬರಬಾರ್ದು. ಸೊ ಇನ್ ಕೇಸ್ ಎರರ್ ಬರ್ತಿದೆ ಅಂತ ಅಂದರೂ ಕೂಡ ಅದನ್ನು ಎರರ್ ಇನ್ಕ್ರೀಸ್ ಆಗದೆ ಇರೋ ಥರ ಅವಾಗವಾಗ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಆಪ್ರೇಷನ್ ಅಂತಂದರೆ ಏನಂದರೆ, ಇವಾಗ ಒಂದು ಸಿಸ್ಟಮ್ನ ನಾವು ಡೆಲಿವರಿ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಅಂತಂದರೆ ಅದು ಎಕ್ಸಾಕ್ಟ್ ಈ ಟೈಮಿಗೆ ಆಪ್ರೇಷನ್ ಆಗ್ತಿದೆನಾ ಅನ್ನೋದನ್ನು ಕೂಡ ನಾವು ವೆರಿಫೈ ಮಾಡಬೇಕು. ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಕೊಟ್ಟ ತಕ್ಷಣವೇ ಅದು ವರ್ಕ್ ಆಗ್ತಿದೆ ಅನ್ನೋದನ್ನು ಕೂಡ ನಾವು ಅವಾಗವಾಗ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಕರೀತಾರೆ. ಅಂದರೆ ಅವಾಗವಾಗ ಅವೇರ್ನೆಸ್ ಇರಬೇಕು. ಅಂದರೆ ಇವಾಗ ಏನಾದ್ರು ಅಪ್ಗ್ರೇಡ್ ವರ್ಷನ್ಸ್ ಬರ್ತಿದೆ ಅಂತಂದರೆ ಅದನ್ನು ಅಪ್ಗ್ರೇಡ್ ಮಾಡೋಲ್ಲ. ಇವಾಗ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಕೊಟ್ವಿ ಅಂದ ತಕ್ಷಣ ಅದನ್ನು ಸುಮ್ಮನೆ ಬಿಡೋದಿಲ್ಲ. ಸೊ ಅದು ಯಾವಾಗ ಅಪ್ಗ್ರೇಡ್ ಕೇಳ್ತಿದೆ ಅಥವಾ ಇನ್ನೂ ಅಡಿಷ್ನಲ್ ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದಾ, ಅಥವಾ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ಥರ ಆ್ಯಡ್ ಮಾಡಬೇಕು, ಹೆಂಗೆ ಅಪ್ಡೇಟ್ ವರ್ಷನ್ಸ್ನ ಇದನ್ನು ಮಾಡಬೇಕು, ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು, ಎರರ್ ಫ್ರೀ ಇದೆನಾ, ಎರರ್ ಏನಾದರೂ ಬರ್ತಾ ಇದೆನಾ ಅನ್ನೋದನ್ನ ಎಲ್ಲಿ ತಗೋಬೇಕು ಅಂತಂದರೆ ಆಪ್ರೇಷನ್ ಮತ್ತು ಮೇಂಟೆನೆನ್ಸಲ್ಲಿ ನಾವು ಇದನ್ನು ಮಾಡಬೇಕು. ಸೊ ದಿಸ್ ಈಸ್ ಅ ಬೇಸಿಕ್ ಮಾಡೆಲ್ ಆಫ್ ವಾಟರ್ಫಾಲ್ ಮಾಡೆಲ್. ಸೊ ಇದರೊಳಗೆ ವಾಟರ್ಫಾಲ್ ಮಾಡೆಲಲ್ಲಿ ದೇರ್ ಆರ್ 4 ಸ್ಟೇಜಸ್ ಆರ್ ದೇರ್ ಆರ್ 4 ಫೇಸಸ್. ಯಾವುದಂದರೆ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸ್ ಫೇಸ್ ಇರುತ್ತೆ, ಡಿಸೈನ್ ಫೇಸ್ ಇರುತ್ತೆ, ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಟಿಗ್ರೇಷನ್ ಇರುತ್ತೆ, ಇಂಟಿಗ್ರೇಷನ್ ಮತ್ತು ಯೂನಿಟ್ ಟೆಸ್ಟಿಂಗ್ ಇರುತ್ತೆ, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಫೇಸ್ ಇರುತ್ತೆ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವಾಟರ್ಫಾಲ್ ಮಾಡೆಲ್ ಅಂತಂದರೆ, ವಾಟರ್ಫಾಲ್ ಮಾಡೆಲಿಂದ ಅಡ್ವಾಂಟೇಜ್ ಏನಂದರೆ, ಸೊ ಸ್ಪೆಸಿಫಿಕೇಷನು ರಿಕ್ವೈರ್ಮೆಂಟ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಡಾಕ್ಯುಮೆಂಟ್ಸ್ ಅಥವಾ ಯೂಸರ್ ಮ್ಯಾನುವಲ್ಸ್ನ ನಾವು ಮಾಡೋದ್ರಿಂದ ಎಕ್ಸಾಕ್ಟ್ಲಿ ಕಸ್ಟಮರ್ ನೀಡ್ಸ್ ಏನಿದೆ ಅನ್ನೋದು ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಹೆಂಗೆ ಅಂತಂದರೆ, ಇವಾಗ ಬಿಲ್ಡ್ ಆ್ಯಂಡ್ ಫಿಕ್ಸ್ ಥರ ಫಿಕ್ಸ್ ಮಾಡಿದ್ವಿ ಹಂಗಾಗಲ್ಲ. ಸೊ ಹೆಂಗೆ ಅಂತಂದರೆ
ಒಂದ್ಸಲ ಮಾಡ್ತಿದ್ದೀವಿ ಅಂತಂದರೆ ಫೈನಲ್ವರೆಗೂ ಅದು ಪ್ರಾಪರಾಗಿ ಆಗೋವರೆಗೂ ಫಿಕ್ಸಿಂಗ್ ಸ್ಟೇಜಿಗೆ ಹೋಗಲ್ಲ. ಇದು ಒಂದು ಅಡ್ವಾಂಟೇಜ್. ದೆನ್ ಡಿಸ್ಅಡ್ವಾಂಟೇಜಸ್ ಆಫ್ ವಾಟರ್ಫಾಲ್ ಮಾಡೆಲ್. ಸೊ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್. ಇವಾಗ ಸಾಫ್ಟ್ವೇರ್ ಸ್ಪೆಸಿಫಿಕೇಷನಲ್ಲಿ ಏನು ಹೇಳಿದ್ವಿ ನಾವು ಅಂತಂದರೆ ಬಿಗಿನಿಂಗ್ ಒಳಗೆ ಆ ಓವರಾಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಬೇಕು. ಬಟ್ ಇನ್ ಕೇಸ್ ಮಿಡಲಲ್ಲಿ ಎಲ್ಲಾದರೂ ಯೂಸರು ಹೊಸ ಅಡಿಷ್ನಲ್ ರಿಕ್ವೈರ್ಮೆಂಟ್ ಆ್ಯಡ್ ಮಾಡ್ಕೊಳ್ಳಿ ಅಂತಂದರೆ ಇಂಪ್ಲಿಮೆಂಟ್ ಮಾಡೋದು ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಇನ್ ವಾಟರ್ಫಾಲ್ ಮಾಡೆಲ್. ಸೊ ಫಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಟು define requirements at beginning. ಬಿಗಿನಿಂಗ್ ಒಳಗೆ ರಿಕ್ವೈರ್ಮೆಂಟ್ಸ್ನ ಡಿಫೈನ್ ಮಾಡೋದು ತುಂಬ ಕಷ್ಟ. ಎಲ್ಲಿ ಅಂತಂದರೆ ವಾಟರ್ಫಾಲ್ ಮಾಡೆಲಲ್ಲಿ. ಸೆಕೆಂಡ್ ಒನ್ ಏನು ಅಂತಂದರೆ ಓವರ್ ಲಾಂಗ್ ಟೈಮ್ ತಗೊಳುತ್ತೆ. ಸೊ ಇವಾಗ ಒಂದು ಪ್ರಾಜೆಕ್ಟು ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಅದು ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಸೊ ಏನಾಗುತ್ತೆ ಅಂತಂದರೆ ಕಸ್ಟಮರು ಅದು ಕಂಪ್ಲೀಟ್ ಆಗೋವರೆಗೂ ಅವ್ರಿಗೆ ಐಡಿಯಾನೇ ಇರಲ್ಲ. ಈ ಥರ ನಮ್ಮ ಸಾಫ್ಟ್ವೇರ್ ಕೊಟ್ಟಿದ್ದೀವಿ ಅದು ಈ ಥರ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಕಂಪ್ಲೀಟ್ಲಿ ಐಡಿಯಾನೇ ಇರಲ್ಲ ಯಾರಿಗೆ, ಕಸ್ಟಮರ್ಗೆ. ಸೊ ಅದಾವಾಗ ಒಂದೇ ಸಲ ಕೊಟ್ಟರು ಅಂತ ಅಂದಾಗ ಒಂದು ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಟ್ವಿ ಅಂದಾಗ ಅವರಿಗೆ ಕಲಿಯೋದಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಕಸ್ಟಮರ್ಗೆ ಏನಾಗ್ಬಿಡುತ್ತೆ ಅಂದರೆ ಓವರಾಲ್ ವೆಯ್ಟಿಂಗ್ ಪೀರಿಯಡ್ನ ಜಾಸ್ತಿ ಮಾಡುತ್ತೆ. ಯಾವುದು? ವಾಟರ್ಫಾಲ್ ಮಾಡೆಲ್. ದಿಸ್ ಈಸ್ ಅ ಡಿಸ್ಅಡ್ವಾಂಟೇಜಸ್ ಆಫ್ ವಾಟರ್ಫಾಲ್ ಮಾಡೆಲ್. ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ ಒಂದು ಡಿಸ್ಅಡ್ವಾಂಟೇಜಸ್ ಏನೇನು ಅಂತಂದರೆ ಬಿಗಿನಿಂಗ್ ಒಳಗೆ ಎಲ್ಲ ರಿಕ್ವೈರ್ಮೆಂಟ್ಸ್ನ ಡಿಫೈನ್ ಮಾಡೋದು ಕಷ್ಟ ಆಗುತ್ತೆ. ಇನ್ ಮಿಡಲ್ ಒಳಗೆ ಯಾವುದಾದ್ರೂ ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ನ ನಾವು ಆ್ಯಡ್ ಮಾಡಬೇಕು ಅಂತ ಅಂದರೂ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ವಾಟರ್ಫಾಲ್ ಮಾಡೆಲ್. ಸೊ ಥರ್ಡ್ ಒನ್ ಯಾವುದು ಅಂತಂದರೆ ಲಾರ್ಜ್ ಪ್ರಾಜೆಕ್ಟ್ ಒಳಗೆ ಅಥವಾ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಒಳಗೆ ವಾಟರ್ಫಾಲ್ ಮಾಡೆಲ್ನ ಯೂಸ್ ಮಾಡ್ಕೊಳ್ಳೋದು. ಯಾಕಂದರೆ ಐಡಿಯಾನೇ ಇರಲ್ಲ. ಓವರಾಲ್ ಕಂಪ್ಲೀಟ್ ಆಗೋವರೆಗೂ ಟೈಮ್ ಹೋಗ್ತಾನೆ ಇರುತ್ತೆ. ಸೊ ನಮಗೆ ಫೈನಲ್ ರಿಕ್ವೈರ್ಮೆಂಟ್ ಅಥವಾ ಫೈನಲ್ ಪ್ರಾಡಕ್ಟು ಸಿಗಲ್ಲ. ಇನ್ನೊಂದೇನು ಅಂದರೆ ಲಾಸ್ಟ್ವರೆಗೂ ನಮಗೆ ಯೂಸರ್ ಪ್ರಾಡಕ್ಟ್ಸ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಸೊ ದಿಸ್ ಈಸ್ ಅ ಡಿಸ್ಅಡ್ವಾಂಟೇಜಸ್ ಆಫ್ ವಾಟರ್ಫಾಲ್ ಮಾಡೆಲ್. ಸೊ ಲೆಟ್ಸ್ ಸ್ಟಾಪ್ ಹಿಯರ್.